ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರದು ಕಾಫಿ ಆಯಿತಾ? ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆನ್ನೆ ಲಾಗ್ ಮಾಡಿಲ್ಲ. ಯಾಕಪ್ಪ ಅಂತಂದರೆ ನಮ್ಮ ಅಪ್ಪ ಅಮ್ಮ ಬಂದಿದ್ದರು, ಅದಕ್ಕೆ ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಬನ್ನಿ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡಿದೆ ಅಂದ್ಬಿಟ್ಟು ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಟೈಮ್ ಬಂದು ಇವಾಗ 5:30 ಆಗಿದೆ. ಬೆಳಗ್ಗೆ ನೆನ್ನೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಬಂದಿದ್ದರು. ನೆನ್ನೆ ನಮ್ಮ ಮಾವಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಾನೇ ಹೋಗಿ ಚಿಕನ್ ಕಟ್ ಮಾಡಿಸ್ಕೊಂಬಂದಿದ್ದೆ. ಕಬಾಬ್ ಕೋಳಿ ಒಂದು ತಗೊಂಬಂದಿದ್ದೆ, ಕಬಾಬ್ ಮಾಡಿದ್ದೆ. ಆಮೇಲೆ ಚಿಕನ್ ಮಾಡಿದ್ದೆ, ಚಿಕನ್ ಇಟ್ಟಿದ್ದೆ. ಬೆಳಗ್ಗೆ ಅದೇ ಸಾಂಬಾರಿತ್ತು, ಅದಕ್ಕೇ ಮುದ್ದೆ ಮಾಡಿಕೊಟ್ಟು ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಿ ನಾವು ಸ್ವಲ್ಪ ಸಿಟಿಗೆ ಹೋಗಿದ್ದೋ ನಾನು ನಮ್ಮಮ್ಮ. ಏನಕ್ಕಪ್ಪ ಅಂತಂದರೆ ನನ್ನ ಮಗಳು ಚೈನು ಸ್ವಲ್ಪ ಹಳೇದಾಗಿ ಗೆಜ್ಜೆ ಎಲ್ಲ ಕಿತ್ತೋಗ್ಬಿಟ್ಟಿದ್ದು, ಅದಕ್ಕೆ ಚೈನ್ ತರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೋ. ನಾನು ತಗೊಳ್ಳೋಣ ಅಂತ ಇದ್ದೆ, ಬಟ್ ಆಗಲಿಲ್ಲ, ತಗೊಳ್ಳಿಲ್ಲ. ನಾನು ಕಾಲುಂಗುರ ತಗೊಂಡೆ ಒಂದು ಜೊತೆ, ಆಮೇಲೆ ಒಂದು ಉಂಗುರ ತಗೊಂಡಿದ್ದು. ಜಾಸ್ತಿ ಇಷ್ಟ ಆಯಿತು ನನಗೆ, ಅದಕ್ಕೆ ಇದು ತಗೊಂಡೆ. ಆಮೇಲೆ ನಮ್ಮಮ್ಮ ಚೈನ್ ತಗೊಂಡ್ರು. ಇವಾಗ ನಮ್ಮತ್ತೆ ತಮ್ಮನೆಂಡ್ರು ಬಂದಿರೋದಕ್ಕೆ ನೋಡಿ ನಮ್ಮಮ್ಮ ಚಿಕನ್ನು ಒಲೆ ಮೇಲೆ ಇಕ್ಕಮ್ಮ ಒಂದು ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ. ಅವರು ಚಿಕನ್ ಹಾಕ್ತಿದ್ದಾರೆ. ಯಾಕಂದರೆ ಫ್ರೆಂಡ್ಸ್, ನಾವು ಏನಂದರೆ ನಾನು ಒಲೆ ಮೇಲೆ ಇಕ್ಕಿ ನನಗೆ ನೋಡಿ, ಒಲೆ ಮೇಲೆ ನಾನು ಎಷ್ಟು ನೀರು ಹುಯ್ಬೇಕು ಯಾವ ಥರ ಅಂತ ನನಗೆ ಗೊತ್ತು. ಇಲ್ಲಿ ನನಗೆ ಕುಕ್ಕರಾಗಿ ಇಡೋಕ್ಕೆ ಬರೋಲ್ಲ. ನನಗೆ ಎಷ್ಟು ನೀರು ಹುಯ್ಬೇಕು ಯಾವ ಥರ ಏನು ಅಂತ ಹೇಳಿ ನನಗೆ ಬರೋಲ್ಲ. ಯಾಕಂದರೆ ನಾನು ಮುಂಚೆಗೆ ಕುಕ್ಕರಾಗಿ ಮಾಡ್ತಿದ್ದೋ, ಬಟ್ ನನಗಿವಾಗ ನಮ್ಮಮ್ಮ ಅಲ್ಲಿದ್ದಾಗ ಕುಕ್ಕರಾಗೆ ಮಾಡ್ತಿದ್ದೋ. ಇವಾಗ ಅಂದರೆ ನನಗೆ ಇಲ್ಲಿ ಒಲೆ ಮೇಲೆ ಇಕ್ಕಿ ರೂಢಿಯಾಗಿರೋದ್ರಿಂದ ನನಗೆ ಅದೇನೋ ಕುಕ್ಕರಾಗೆ ಇಡೋಕ್ಕೆ ಬರೋಲ್ಲ. ಅದಕ್ಕೆ ನಮ್ಮ ಅಮ್ಮನ ಬಿಟ್ಟಿದ್ದೀನಿ, ಹಾಕಮ್ಮ ಅಂತ ಹೇಳ್ಬಿಟ್ಟು ಕುಣಿಸಿದ್ದೀನಿ. ನಮ್ಮಮ್ಮ ಇವಾಗ ತೊಳೆದು ಹಾಕ್ತಾಯಿದ್ದಾರೆ ಚಿಕನ್ನು. ನಮ್ಮಪ್ಪ ರಾಗಿ ಸಿಟ್ಟು ಇರಲಿಲ್ಲ, ಸ್ವಲ್ಪ ಇತ್ತು ರಾಗಿ ಸಿಟ್ಟು, ಅದಕ್ಕೆ ರಾಗಿ ಮಿಷಿನಿಗೆ ಕಳಿಸ್ದೆ. ನಾವು ಅಪ್ಪನೂ ಕರೆದೆ ಫ್ರೆಂಡ್ಸ್, ಬಾರಣ್ಣ ಓಟ್, ಯಾಕಂದರೆ ನಾವು ಅಪ್ಪನ ಅಣ್ಣ ಅಂತಲೇ ಕರೆಯೋದು ನಮ್ಮ ಕ್ಯಾಸ್ಟಲ್ಲಿ. ಬಾರಣ್ಣ ಓಟ್ ಬರೋಣ ಅಂತ ಕರೆದೆ. ನಾವು ಅಣ್ಣ ಬರಲಿಲ್ಲ. ನಾವು ಎಷ್ಟೊತ್ತಿಗೆ ಗೊತ್ತಾ ಫ್ರೆಂಡ್ಸ್ ಹೋಗಿದ್ದು? 1:15 ಹೋಗಿದ್ದು ನಾವು. 1:15 ಹೋಗಿದ್ದಕ್ಕೆ 3 ಗಂಟೆಗೆ ಬಂದಿದ್ದೀವಿ ಫ್ರೆಂಡ್ಸ್. ನಮ್ಮ ಮಾವಂಗೆ ಊಟಕ್ಕೂ ಇಕ್ಕಿರಲಿಲ್ಲ, ಏನಿಲ್ಲ. ನಾವು ಬೆಳಗ್ಗೆ ಊಟ ಮಾಡಿ ಸ್ವಲ್ಪ ಬಟ್ಟೆ ಎಲ್ಲ ಹಿಂಡಾಕ್ಬಿಟ್ಟು ಹೋಗಿ ಬರೋಷ್ಟೊತ್ತಿಗೆ ಅಷ್ಟೊತ್ತಾಯಿತು ಫ್ರೆಂಡ್ಸ್. ಫ್ರೆಂಡ್ಸ್, ನಾವು ಒಂದು ಚಿನ್ನ 15,000 ಆಗಿದೆಯಂತೆ, ಚಿನ್ನ ಗ್ರಾಮು. ಇವಾಗ ನಮ್ಮ ಅತ್ತೆ ತಮ್ಮನೆಂಡ್ರು ಹೇಳ್ತಾರೆ 20,000 ಆಗಿದೆಯಂತೆ ಫ್ರೆಂಡ್ಸ್. ಬೆಳ್ಳಿನೇ ಆಗಲಿ ಚಿನ್ನನೇ ಆಗಲಿ ಇವಾಗ ತೆಗಿಯೋಕ್ಕೆ ಆಗಲ್ಲ. ಎಷ್ಟಾಗಿದೆ ಅಂದರೆ ಜಾಸ್ತಿ ಆಗ್ಬಿಟ್ಟಿದೆ. ಒಂದು ಉಂಗುರ ತಗೊಳಕ್ಕಾಗಲ್ಲ ಫ್ರೆಂಡ್ಸ್. ಈ ಥರದ್ದು ಒಂದು ಉಂಗುರನೂ ತಗೊಳಕ್ಕಾಗಲ್ಲ, ಅಷ್ಟು ರೈಟ್ ಆಗ್ಬಿಟ್ಟಿದೆ. ನಮಗೆ ಕೇಳಿ ಶಾಕ್ ಆಗಿಬಿಡ್ತು. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ಇರೋದ್ರಲ್ಲೇ ನಮ್ಮ ಹತ್ರ ಇದ್ದಿದ್ರಲ್ಲೇ ಅದರಲ್ಲೇ ತಗೊಂಡು ಬಂದು ನನ್ನ ಮಗಳು, ಯಾಕಂದರೆ ಎಲ್ಲ ಕಿತ್ತಾಕೊಂಬಿಟ್ಟಿದ್ಲು. ಎಲ್ಲ ಒಂಥರ ಗೆಜ್ಜೆ ಚೈನ್ ತಗೊಂಬಂದಿದ್ದೆ, ಎಲ್ಲ ಒಂಥರ ಕಿತ್ತಾಕೊಂಬಿಟ್ಟಿದ್ಲು. ಅದಕ್ಕೆ ನಮ್ಮಮ್ಮ ಫ್ರೆಂಡ್ಸ್ ಏನು ಗೊತ್ತಾ, ನಮ್ಮಮ್ಮ ಕೂಲಿ ಮಾಡಿ ಕೂಡಿಟ್ಟು ನಮಗೋಸ್ಕರ, ನಮ್ಮಮ್ಮ ಆ ಅಮ್ಮಂಗೋಸ್ಕರ ಏನೂ ಮಾಡಲ್ಲ, ಮಕ್ಳಿಗೋಸ್ಕರ ಮಾಡ್ತಾರೆ. ಕೂಡಿಟ್ಟು ಅಲ್ಲಿ ಇಲ್ಲಿ ಕಾಯಿ ಸುಳಿಯೋಕ್ಕೆ ಹೋಗಿ, ಆಮೇಲೆ ಹುಳ್ಳಿಕಾಳು ಕೀಳಕ್ಕೆ ಹೋಗಿ, ಈ ಥರ ಕೂಡಿಟ್ಟು ನಮಗೋಸ್ಕರ ತಗೊಂಬಂದಿದ್ರು. ಅದರಲ್ಲೂ ಕೊಟ್ಟರು. ಆಮೇಲೆ ನನ್ನ ಹತ್ರ ಸ್ವಲ್ಪ ಕೂಡಿಟ್ಟಿದ್ದೆ, ಅದ್ರಾಗೆ ತಗೊಂಬರೋಷ್ಟೊತ್ತಿಗೆ ಎಷ್ಟೊತ್ತಾಯಿತು. ನಮ್ಮ ಅಪ್ಪ ರೇಗ್ತಿದ್ರು ನಮ್ಮಮ್ಮಂಗೆ. ಏನಪ್ಪ ಅಂದರೆ, ನಿನಗೆ ಚೈನ್ ಬೇಕಾಯ್ತಾ ಅಂತ ರೇಗ್ತಿದ್ರು ಫ್ರೆಂಡ್ಸ್. ಇವಾಗ ಹಾಕಂದ್ರೆ ಇನ್ನು ಯಾವಾಗ ಹಾಕಂತಾರೆ ಹೇಳಿ? ಹಾಕೊಳ್ಬೇಕು, ಇರೋದೊಂದು ಜೀವನ ಚೆನ್ನಾಗಿರಬೇಕು ಅಂತ ನಮ್ಮ ಆಸೆ. ಅದರಿಂದ ನಮ್ಮಮ್ಮನ ಚೈನು ಸ್ವಲ್ಪ ಇದಾಗ್ಬಿಟ್ಟಿದ್ದು, ಅದಕ್ಕೆ ನಮ್ಮ ಅಮ್ಮನೂ ಹಾಕಿ ತಗೊಂತು. ನೋಡಿ ಫ್ರೆಂಡ್ಸ್, ಇವರೇ ನಮ್ಮಮ್ಮ. ನೋಡಿ ಚಿಕನ್ ಮಾಡ್ತಾಯಿದ್ದೀವಿ ಇವಾಗ. ಏನಪ್ಪ ಅಂತಂದರೆ ನಮ್ಮಮ್ಮ ನನಗೆ ಸಪೋರ್ಟ್ ಮಾಡ್ತಾರೆ. ನಮ್ಮಪ್ಪ ಸ್ವಲ್ಪ ರಾಂಗು ಅಂದರೆ ಬೈತಾರೆ ನಮ್ಮಪ್ಪಂಗೂ ಗೊತ್ತು, ಬಟ್ ನಮ್ಮಪ್ಪ ಬೈತಾರೆ. ನಮ್ಮಮ್ಮ ನನಗೆ ಸಪೋರ್ಟ್ ಮಾಡ್ತಾರೆ. ನೋಡಿ ಇವಾಗ ಚಿಕನ್ ತಗೊಂಬಂದು ಮಾಡ್ತಾಯಿದ್ದೀವಿ. 3 ದಿವಸದಿಂದ ಫ್ರೆಂಡ್ಸ್, ಭಾನುವಾರ ಚಿಕನ್ನು, ಮಂಗಳವಾರ ಚಿಕನ್ನು,
ಇವತ್ತು ಚಿಕನ್ನೇ ತಿಂದು ತಿಂದು ಸಾಕಾಗ್ಬಿಟ್ಟಿದೆ ನಮಗೆ. ಇವಾಗ ಹೋಗಿ ಹೊರಟಿದ್ರು ಊರಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು, ನಾನು ಇರಮ್ಮ ಅಂತ ಹೇಳಿದ್ಕೆ ನಮ್ಮ ಅಣ್ಣ ರೇಗ್ಬಿಟ್ಟು ಹೊರಟು ನಿಂತಿದ್ರು. ನಮ್ಮ ಮಾವ ಇರು ಯಾವತ್ತೋ ಒಂದು ದಿವ್ಸಕ್ಕೆ ಅಪರೂಪಕ್ಕೆ ಬರೋದು, ಇರ್ರಿ ಬೆಳಗ್ಗೆ ಈಗ ಅಷ್ಟೊತ್ತಿಗೆ ಹೋಗಿರಂತೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲೇ ಸೇರ್ಕೊಂಡ್ರು. ನಮ್ಮ ಅಪ್ಪ ನನ್ನ ಮೇಲೆ ರೇಗ್ತಿದ್ರು. ಆಮೇಲೆ ಹೆಂಗೋ ಇಲ್ಲೇ ಉಳಿಸ್ಕೊಂಡ್ರು. ಯಾಕಂದರೆ ಅಪರೂಪಕ್ಕೆ ಬರೋದು ಫ್ರೆಂಡ್ಸ್. ಯಾಕಂದರೆ ಇದ್ದೋದ್ರೆ ನಮಗೂ ಒಂಥರ ಖುಷಿ. ಇವಾಗ ನೆನ್ನೆ ಮಧ್ಯಾಹ್ನ ಬಂದವ್ರೆ, ಅದೇ ಅಲ್ಲಿಗೆ ಹೋಗಿ ಬರೋದು ಸ್ವಲ್ಪ ಲೇಟಾಗೋಯಿತು. ಹುಡುಗರು ಬಂದಮೇಲೆ ಓದ್ತೀವಿ ಅಂತ ಇಲ್ಲೇ ಸೇರ್ಕೊಂಡಿದ್ರು. ಇವಾಗ ನಮ್ಮ ಅಮ್ಮನೂ ಹತ್ತುಬಿಡ್ತು. ಯಾಕಂದರೆ ನಮ್ಮ ಅಮ್ಮಂಗೂ ಯಾರೂ ಇಲ್ಲ ಫ್ರೆಂಡ್ಸ್. ನಮ್ಮ ಅಜ್ಜಿ ಇಲ್ಲ, ನಮ್ಮ ತಾತ ಇಲ್ಲ, ನಮ್ಮ ಮಾಮನೂ ಇಲ್ಲ, ನಮ್ಮ ಅತ್ತೆನೂ ಇಲ್ಲ, ಯಾರೂ ಇಲ್ಲ. ನಮ್ಮ ಅಮ್ಮಂಗೆ ನಾನೇ ಅಂತ ತಿಳ್ಕೊಂಡಿರೋದು ನಮ್ಮಮ್ಮ. ಬಂದರೆ ಇಲ್ಲಿಗೆ ಬರ್ತಾರೆ ಅಷ್ಟೇ, 2 ದಿವಸ ಇರ್ತಾರೆ, ಖುಷಿಯಾಗಿರಲಿ ಹೋಗಲಿ ಅಂತ ನನ್ನ ಆಸೆ. ಯಾಕಪ್ಪ ಅಂತಂದರೆ ಅಪ್ಪನ ಕಡೆಗೂ ಇಲ್ಲ, ಅಮ್ಮನೂ ಇಲ್ಲ. ಅಂದರೆ ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲ ತೀರೋಗ್ಬಿಟ್ರು, ಯಾರೂ ಇಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಅಪ್ಪ ಅಮ್ಮ ಇರೋ ತಕ್ಕನೇ ತವ್ರ ಮನೆ. ಅಪ್ಪ ಅಮ್ಮ ಇಲ್ಲ ಅಂದರೆ ಆ ಹೆಣ್ಣಿಗೆ ಬೆಲೆನೇ ಇಲ್ಲ, ಅದಂತೂ ಗ್ಯಾರಂಟಿ. ತಮ್ಮ ಆದವರು ಇವಾಗ ಮದುವೆ ಆಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೊಬೋದು. ಬಟ್ ಮದುವೆ ಆದಮೇಲೆ ಬರೋರು ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಅದಂತೂ ನಿಜ ಫ್ರೆಂಡ್ಸ್. ಇನ್ನೊಂದು ಏನು ಗೊತ್ತಾ, ನಮ್ಮ ಅತ್ತೆ ಊರಿಗೆ ಹೋದಾಗ ಅವ್ರ ಕಡೆ ರಿಲೇಷನ್ನವ್ರು ಬಂದಾಗ ಚಿಕನ್ನು ಮಟನ್ನು ಅದು ಇದು ತರಿಸಿ ಮಾಡಿಕ್ಕೋರು. ನಾವು ಹೋದಾಗ ಒಂದು ದಬರ್ಗೆಗೆ ಒಂದು ಕೇಸರಿ ಬಾತ್ ಮಾಡಿಕ್ಕೋರು ಅಷ್ಟೇ ಫ್ರೆಂಡ್ಸ್ ಮಾಡಿಕ್ತಿದ್ದು. ನಮ್ಮನ್ನು ಚೆನ್ನಾಗೂ ನೋಡ್ಕೊತಿರ್ಲಿಲ್ಲ, ಏನೂ ಇಲ್ಲ. ನಮ್ಮ ಅಜ್ಜಿ ಒಂದು ರೂಮಾಗಿದ್ದರು, ನಾವು ಹೋದರೆ ನಮ್ಮ ಅಜ್ಜಿ ರೂಮಾಗೆ ಇರ್ತಿದ್ದು. ನಮ್ಮ ಅಜ್ಜಿ ಅಷ್ಟೇ ಚೆನ್ನಾಗಿ ನೋಡ್ಕೊಂಡವ್ರೆ ನಾವು ಹೋದ್ರೂ ಅಷ್ಟೇ ನಮ್ಮ ಅಜ್ಜಿನೇ ಚೈನು, ಈ ಗುಂಡು ಡ್ರಾಪ್ಸು ಎಲ್ಲ ಕೊಡಿಸ್ತಾಯಿದ್ದು ನಮ್ಮ ಅಜ್ಜಿನೇ. ನಮ್ಮ ಅಜ್ಜಿನ ಫ್ರೆಂಡ್ಸ್ ಗುಂಡು ಡ್ರಾಪ್ಸು ಎಲ್ಲ ಕೊಟ್ಟು ಕಳಿಸ್ತಿದ್ರು. ಒಂದು ಕಾಲುಂಗುರ ಸಹಿತ ನಮ್ಮ ಅಮ್ಮಂಗೆ ಕೊಟ್ಟು ಕಳಿಸಿದ್ದಾರೆ. ಯಾಕಂದರೆ ಅಮ್ಮ ಇರೋ ತಕ್ಕನೇ. ಅಮ್ಮ ಎಷ್ಟೇ ಆಗಲಿ ಮಗಳಿಗೆ ಸಪೋರ್ಟ್ ಮಾಡ್ತಾರೆ. ತಂದೆ ಆದರೂ ಮಾಡ್ತಾರಂತ ನಾವು ಹೇಳೋಕ್ಕಾಗಲ್ಲ, ತಂದೆನೂ ಮಾಡಲ್ಲ, ತಾಯಿನೇ ಜಾಸ್ತಿ ಸಪೋರ್ಟ್ ಮಾಡೋದು. ನಮ್ಮ ಅಮ್ಮನೂ ಅಷ್ಟೇ ಫ್ರೆಂಡ್ಸ್, ಅಷ್ಟೇ ಕಷ್ಟ ಬಿದ್ದಾರೆ. ಚಿಕ್ಕ ವಯಸ್ಸಿಂದನೂ ಅಷ್ಟೇ ಕಷ್ಟ ಬಿದ್ದು ಒಂದು ಮನೆ ಕಟ್ಟಬೇಕಾದ್ರೆ ಅಷ್ಟೇ ನಾವು ಫ್ರೆಂಡ್ಸ್, ನೀವು ನಂಬ್ತಿರೋ ಬಿಡ್ತಿರೋ ಅದು ಗೊತ್ತಿಲ್ಲ. ನಾವು ನನ್ನ ಮಗಳು ನೋಡಿ, ನನ್ನ ಮಗಳು ಇರೋ ವಯಸ್ಸಲ್ಲಿ ನಾವು ಬೇರೆಯವ್ರ ಮನೆ ಬಾಗ್ಲಿಗೆ ಹೋಗಿ ನಾವು ಬೇರೆಯವ್ರ ಮನೆ ಬಾಗ್ಲಿಗೆ ನಮ್ಮ ಮನೆ ಕರೆಂಟ್ ಇರಲಿಲ್ಲ, ಬೇರೆಯವ್ರ ಮನೆ ಬಾಗ್ಲಿಗೆ ಹೋಗಿ ನಾವು ಓದಿದ್ದೀವಿ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಆಮೇಲೆ ತಿರ್ಗಾ ಬಂದು ಸೀಮೆಣ್ಣೆ ದೀಪದಲ್ಲಿ ನಾವು ಬರೆದಿದ್ದೀವಿ. ನಡ್ಕೊಂಡು ಹೋಗ್ಬೇಕಾದ್ರೂ ಅಷ್ಟೇ. ಇವಾಗ ನಾವು ಬಾರಮ್ಮ ಗಾಡಿಗೆ ಬಿಟ್ಟು ಬಾ ಅಂತ ನಮ್ಮನ್ನ ಯಾರೂ ಗಾಡಿಗೆ ಬಿಡ್ತಿರ್ಲಿಲ್ಲ. ನಡ್ಕೊಂಡೇ ಹೋಗ್ಬೇಕಾಯ್ತು, ನಡ್ಕೊಂಡೇ ಬರ್ಬೇಕಾಯ್ತು. ನಮ್ಮ ಅಮ್ಮನೂ ಅಷ್ಟೇ, ನಮ್ಮ ಅಪ್ಪನೂ ಅಷ್ಟೇ ಕೂಲಿ ಕೆಲಸ ಮಾಡೇ ನಮ್ಮನ್ನು ಸಾಕಿರೋದು. ಯಾಕಂದರೆ ನಾವು ಕಂಡವ್ರ ಮನೆ ಬಟ್ಟೆ ಇಟ್ಕೊಂಡೇ ನಾವು ಬೆಳೆದಿರೋದು. ಯಾಕಂದರೆ ಇರೋದು ಹೇಳ್ಬೇಕು, ನಾವು ಅದೇ ಥರನೇ ಬೆಳೆದಿರೋದು, ಅದೇ ಥರನೇ ಇದು. ಇವಾಗೂ ಅಷ್ಟೇ ಫ್ರೆಂಡ್ಸ್, ನನಗೆ ಯಾವ ದುರಾಂಕಾರನೂ ಇಲ್ಲ, ಏನೂ ಇಲ್ಲ. ನಾನು ಅದೇ ಥರನೇ ಇದ್ದೀನಿ, ಅದೇ ಥರ ಬಾಳ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಐತೆ ಅಂದ್ಬಿಟ್ಟು ಇಗ್ಬಾರ್ದು, ಇಲ್ಲ ಅಂದ್ಬಿಟ್ಟು ಕುಗ್ಬಾರ್ದು. ಎಷ್ಟಾಯಿತು ಅಷ್ಟರಲ್ಲಿ ಜೀವನ ನಡೆಸ್ಕೊಂಡು ಹೋಗ್ಬೇಕು, ಇಷ್ಟೇ ಫ್ರೆಂಡ್ಸ್ ಜೀವನ. ಇರೋ ತನಕ ಚೆನ್ನಾಗಿರಬೇಕು. ಇವತ್ತು ಇರ್ತೀವೋ ನಾಳೆ ಇರ್ತೀವೋ ಗೊತ್ತಿಲ್ಲ, ಬಟ್ ಇರೋ ತನಕ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ಇವಾಗ ನಮ್ಮ ಮನೆಗೆ ಬಂದರು. ಇವಾಗ ನಾವು ಚಿಕನ್ ಮಾಡ್ತಾಯಿದ್ದೀವಿ ನೋಡಿ. ಅಂದರೆ ಕುಕ್ಕರಾಗ ನನಗೆ ಮಾಡೋಕ್ಕೆ ಬರಲ್ಲ ಅಂದ್ಬಿಟ್ಟು ನಮ್ಮ ಅಮ್ಮನ ಬಿಟ್ಟಿದ್ದೀನಿ, ನಾನೇ ಮಾಡೋದು. ನಮ್ಮ ಅಮ್ಮನ ಬಿಟ್ಟಿದ್ದೀನಿ, ಮಾಡ್ತಾಯಿದ್ದಾರೆ. ಇವಾಗ ನಮ್ಮ ಮನೆಗೆ ಬಂದರು. ಇವಾಗ ನಾನು ಮೇಕೆ ಎಲ್ಲ ಕಟ್ಟಿ ನಮ್ಮ ಮನೆಯವ್ರು ಕಟ್ತಾರೆ. ಯಾಕಂದರೆ ನಮ್ಮ ಅಪ್ಪ ಅಮ್ಮ ಬಂದರೆ ಏನಂದರೆ ಫ್ರೆಂಡ್ಸ್, ಅಪ್ಪ ಅಮ್ಮ ಬಂದರೆ ಏನೋ ಒಂಥರ ಖುಷಿ. ಇವಾಗ ನಾವು ಅಷ್ಟೇ, ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಬೇಕು ಅಂದರೆ ಏನೋ ಒಂಥರ ಖುಷಿಯಾಗಿ ಹೋಗ್ತೀವಿ. ತಿರ್ಗಿ ಬರಬೇಕಾದ್ರೆ ಆ ಖುಷಿ ಇರಲ್ಲ, ಒಂಥರ ಬೇಜಾರಾಗುತ್ತೆ, ಒಂಥರ ಸಂಕಟ ಆಗುತ್ತೆ ಅಲ್ಲಿಂದ ಬರೋಕ್ಕೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕೊಟ್ಟೆಣ್ಣು ಕುಳುಕ್ವರೆಗೂ ಅಂತ ಬರಲೇಬೇಕು. ಹೆಣ್ಣಿಗೆ ಯಾವುದೂ ಶಾಶ್ವತ ಅಲ್ಲ. ಗಂಡನ ಮನೆಯೇ ಶಾಶ್ವತ, ಅಪ್ಪನ ಮನೆ ಅಮ್ಮನ ಮನೆ ಯಾವುದೋ ಇರೋ ತನಕ. ಇವಾಗ ಯಾರೇ ಆಗಲಿ ಫ್ರೆಂಡ್ಸ್, ತಮ್ಮನೇ ಆಗಲಿ, ಅಪರೂಪಕ್ಕೆ ಹೋದರೆ ಒಂದು ಬೆಲೆ, ಯಾವಾಗಲೂ ಹೋಗ್ತಿದ್ರೆ ಬೆಲೆ ಇರಲ್ಲ. ಅದು ನಿಜ ಅಲ್ವಾ ಫ್ರೆಂಡ್ಸ್. ನಮ್ಮ ಅಮ್ಮನೂ ಅಷ್ಟೇ, ನಮ್ಮ ಅಪ್ಪ ಕಳಿಸ್ತಾ ಇರಲಿಲ್ಲ ನಮ್ಮ ಅಜ್ಜಿ ಮನೆಗೆ. ನಮ್ಮಮ್ಮ ಹೋಗೋರು, ಒಂದು ದಿನ ಇರೋರು ಅಷ್ಟೇ ನಮ್ಮ ಅಜ್ಜಿ ಮನೆಗೆ. ಆದರೂ ನಮ್ಮ ಅಜ್ಜಿ ಕರ್ಕೊಂಡೋಗಿ ಕಾಲುಂಗುರ ಆಮೇಲೆ ಎಲ್ಲ ಅವಾಗ ತಗೊಂಬೋದಾಗಿತ್ತು ಫ್ರೆಂಡ್ಸ್. ಕಾಲುಂಗುರ, ಈ ಡ್ರಾಪ್ಸು, ಚಿನ್ನ ಎಲ್ಲ ತಗೊಂಬೋದು. ಬಟ್ ಇವಾಗ 15,000 20,000 ಆಗೈತಂತೆ ಗ್ರಾಮು. 1 ಗ್ರಾಮು ತಗೊಳಕ್ಕಾಗಲ್ಲ. ನಾನು ಇದು ತಗೊಂಡಾಗ 8,000 ಇತ್ತು ಫ್ರೆಂಡ್ಸ್. ಇವಾಗ 20,000 ಆಗಿದೆಯಂತೆ. 1 ಗ್ರಾಮ್ ಚಿನ್ನ ತಗೊಳಕ್ಕೂ ಆಗಲ್ಲ ಇವಾಗ. ಯಪ್ಪ, ನನಗೆ ಬೇಜಾರಾಗೋಯ್ತು ಫ್ರೆಂಡ್ಸ್. ಅಂದರೆ ನಾನು ಇದು ಮಾಡಿಸ್ದಾಗ ಒಂದು 6-7 ತಿಂಗಳು ಮುಂಚೆ 8,000 ಇತ್ತು.
ಬಟ್ ಇವಾಗ 20,000 ಆಗ್ಬಿಟ್ಟಿದೆಯಲ್ಲ ಅಂತ ಬೇಜಾರಾಗ್ಬಿಡ್ತು. ಇವಾಗ ನಮ್ಮ ಮನೆಯವ್ರು ಬಂದರು, ಮೇಕೆ ಎಲ್ಲ ಒಳ್ಳೆ ಕಟ್ಟಿ ಮೇಕೆ ಕಸ ಗುಡಿಸಿ ಇವಾಗ ಸಾಂಬಾರು ಮಾಡ್ತಾಯಿದ್ದೀವಿ. ಮುದ್ದೆ ಮಾಡಿ ನೆಂಟರಿಗೆಲ್ಲ ಊಟಕ್ಕೆ ಇಕ್ಕಿ ನಾವು ಊಟ ಮಾಡಿ, ಇವತ್ತು ಲೈವ್ ಇಲ್ಲ, ನಾಳೆನೇ ಮಾಡೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.